ನಾನು ಘಟನೆ ನಡೆದಂತ ದೇವಸ್ಥಾನದ ಪ್ರಾಂಗಣದಲ್ಲಿದ್ದೀನಿ. ಇಲ್ಲಿ ಘಟನೆ ನಡೆಯೋದಕ್ಕೆ ಏನ್ ಕಾರಣ, ಯಾರ ನಿರ್ಲಕ್ಷ್ಯ, ಇದಕ್ಕೆಲ್ಲಕ್ಕೂ ಕೂಡ ಗ್ರಾಮಸ್ಥರು ಉತ್ತರ ಕೊಡ್ತಾರೆ. ಅದಕ್ಕಿಂತ ಮೊದಲು ಇಲ್ಲಿ ನೋಡ್ತಾ ಇರಬಹುದು, ಇದೇ ಬಕೆಟ್ ಮುರಿದು ಬಿದ್ದಿರುವಂತದ್ದು. ಈ ವೆಲ್ಡಿಂಗ್ ಕಟ್ ಆಗಿ ಬಕೆಟ್ ಮುರಿದು ಬಿದ್ದಿದೆ. ಇದರಲ್ಲಿ ಇದ್ದಂತ ಮಂಜುನಾಥ ಪಾಟೀಲ, ಮಂಜುನಾಥ ಬಡಿಗೇರ ಮತ್ತು ಶ್ರೀಗಳು ಕೆಳಕ್ಕೆ ಬೀಳುತ್ತಾರೆ. ಇದರಲ್ಲಿ ಮಂಜುನಾಥ್ ಪಾಟೀಲ್ ಕೈಯಲ್ಲಿ ಈ ಧ್ವಜವನ್ನ ಹಿಡಿದುಕೊಂಡಿರ್ತಾರೆ. ಈ ಧ್ವಜದ ಇದು ಕಬ್ಬಿಣ, ಇದು ಅವರ ಎದೆಗೆ ನಾಟಿ ಅವರು ಸಾವನ್ನಪ್ಪಿರುವಂತದ್ದು. ಆ ಕಾರಣಕ್ಕಾಗಿನೇ ಇಲ್ಲಿ ಇದಂತದ್ದು ದೊಡ್ಡ ದುರಂತ ನಡೆದಿರುವಂತದ್ದು. ಇನ್ನಿಬ್ರು ಮಂಜುನಾಥ್ ಬಡಿಗೇರ್ ಹಾಗೂ ಶ್ರೀಗಳು ಕೂಡ ಗಾಯಗೊಂಡಿದ್ದಾರೆ, ಆದರೆ ಪ್ರಾಣಾಪಾಯವಿಲ್ಲ. ಈ ಘಟನೆಗೆ ಮುಖ್ಯವಾಗಿ ಕಾರಣ ಏನು, ಯಾಕಾಯ್ತು, ಏನೆಲ್ಲ ಕನಸು ಕಂಡಿದ್ರು ಗ್ರಾಮಸ್ಥರು ಅನ್ನೋದನ್ನ ವಿವರಿಸೋದಕ್ಕೆ ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಏನು ಘಟನೆ ಆಯ್ತು, ಯಾವಾಗಾಯ್ತು? ಗಂಗಾ ಕಲ್ಯಾಣ ಪರಮೇಶ್ವರಿ ದೇವಸ್ಥಾನದ ಕಳಸಾರೋಹಣವನ್ನು ಇಟ್ಕೊಂಡಿದ್ರು. ಅದು ವಿಜೃಂಭಣೆಯಿಂದ ನಿನ್ನೆ ಟೈಮ್ನೊಳಗೆ ಇದು ಕುಂಭೋತ್ಸವ ಮಾಡ್ಕೊಂಡು ಇವತ್ತು ಕಳಸಾರೋಹಣ ಮಾಡೋ ಟೈಮ್ಗೆ ಇದ್ರ ಹಿಟಾಚಿನ ಒಂದು ಸಮಸ್ಯೆ. ಅವ ಬೆಲ್ಟ್ ಹಾಕೊಂಡು ಏರ್ಸಿದ್ರೆ ಏನು ಸಮಸ್ಯೆ ಇದ್ದಿಲ್ಲ. ವೆಲ್ಡ್ ಹೆಂಗ್ ಮಾಡಿದ ಏನೋ ಗೊತ್ತಿಲ್ಲ. ಅದಕ್ಕೆ ಅದು ವೆಲ್ಡ್ ಬಿಟ್ಟು ಅದು ಬಿದ್ದು ಪ್ರಾಣಾಪಾಯ ಆಗೈತಿ. ಮಂಜುನಾಥ್ ಪಾಟೀಲ ಮತ್ತು ಮಂಜುನಾಥ ಬಡಿಗೇರ ಶ್ರೀಗಳು, ಕೂಸ್ನೂರು ಶ್ರೀಗಳ ಹುಡುಗಿ. ಜಾಸ್ತಿ ಆಯ್ತಾ? ವೇಟ್ ಜಾಸ್ತಿ ಏನಲ್ರಿ, ಅದು ಇದರದ ಸಮಸ್ಯೆ, ವೆಲ್ಡಿಂಗ್ ಇಂದ ಸಮಸ್ಯೆ. ಅದು ಹಳೆಯದು ಇಟ್ಟಿದಾರೆ ಅವರು, ಹೊಸದಲ್ಲ ಅದು. ಅದಕ್ಕೆ ಬೆಲ್ಟ್ ಹಾಕಿಬಿಟ್ಟಿದ್ರೆ ಅದು ಹೊಸದಿರಲಿ ಹಳೆದಿರಲಿ ಅದು ಅಷ್ಟೊಂದು ತೊಂದರೆ ಹಾಕುತ್ತಿಲ್ಲ. ಇದು ಕ್ರೇನ್ ತಪ್ಪು. ಈಗ ಈ ದೇವಸ್ಥಾನಕ್ಕೆ ಕಳಸಾರೋಹಣ ಮಾಡಬೇಕಂತ 5 ವರ್ಷದ ಕನಸು ನಿಮ್ದು ಗ್ರಾಮಸ್ಥರದು. ಈ ಗುಡಿ ಕಟ್ಟಬೇಕಂತ 20 ವರ್ಷದ ಕನಸು ನಿಮ್ದು. ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರಿ ಇದಕ್ಕೆಲ್ಲ? ಇಲ್ಲ ಸರ್, ಮುಂಜಾನೆತವಾಗಿ ಎಲ್ಲ ಊರಿಗೆ ಹೇಳಿ ಬಂದು ನಾವು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಸರ್. ಅವ್ರಿಗಾಗಿ ಎಲ್ಲಾ ಊರನ್ನ ಸೇರಿ ಊರಿನ ಊಟದ ವ್ಯವಸ್ಥೆ ಮಾಡಿದ್ರು. ಒಂದು 3-4 ಸಾವಿರಕ್ಕೆ ಜನ ಊಟ ವ್ಯವಸ್ಥೆ ಮಾಡಿದ್ರು. ಅದೆಲ್ಲ ಈಗ ಅವನ ನಿರೀಕ್ಷಣೆಯಿಂದ ಹಾಳಾಗಿ ಹೋಯ್ತೆಲ್ಲ. ಹ್ಞೂ ಸರ್, ಇಷ್ಟೆಲ್ಲ ಎಲ್ಲ ಅಡಿಗೆ ಎಲ್ಲ ಸಿದ್ಧತೆ ಆಗಿತ್ತು ಸರ್. ಎಲ್ಲ ಲಾಸ್ ಆಗಿ ಹೋಯ್ತು. ಸುತ್ತ ಗ್ರಾಮಸ್ಥರು ಎಲ್ಲಾ ಬಂದಿದ್ರು ಸರ್. ಈಗ ಬಂದು ನೋಡಿ ಇದನ್ನ ನೋಡಿ ದುರಂತ ನೋಡಿ ಎಲ್ಲರೂ ಹೊಳ್ಳಿ ಹೋಗ್ಬಿಟ್ರು ಸರ್. ಹಂಗಾಗಿ ಬಹಳ ಬೇಜಾರಾಯ್ತು ಸರ್ ಮನಸ್ಸಿಗೆಲ್ಲ. ಎಲ್ಲ ಹೆಣ್ಮಕ್ಳೆಲ್ಲ ಬಂದಿದ್ರು, ಎಲ್ಲ ಹೌದು, ಊರನ್ನ ರಕ್ತಂಗಿಯರು ಎಲ್ಲಾ ಬಂದಿದ್ರು ಸರ್. ಬಂದು ಈಗೆಲ್ಲ ಮಾಡಿ ಹಾಳಾಗೋಯ್ತು ಸರ್. ಸಮಸ್ಯೆ ಎಲ್ಲರಿಗೆ ಬಂದ್ಬಿಡ್ತು ಸರ್. ಈಗ ಮುಂದೇನು ಅನ್ನುವಂತ ಪ್ರಶ್ನೆ. ದೇವಸ್ಥಾನ ಕಳಸಾರೋಹಣ ಆಗೋದು ನಿಂತು ಬಿಟ್ಟಿದೆ. ಅವ್ರಿಗೆ ಪಾಪ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಮುಂದೆ ಏನು ಅನ್ನುವಂತ ಪ್ರಶ್ನೆ. ಗ್ರಾಮಸ್ಥರೆಲ್ಲ ಏನ್ ತೀರ್ಮಾನ ಮಾಡ್ರಿ? ಗ್ರಾಮಸ್ಥರೆಲ್ಲ ಅಂದ್ರೆ ಈಗ ನಮ್ಮ ಮಗ ನನ್ನ ತಮ್ಮವನು ತೀರ್ಕೊಂಡವನು. ಅವನಿಗೆ 2 ಹೆಣ್ಮಕ್ಳು, 1 ಗಂಡು ಮಗು ಇದೆ. ಅವನು ಮುಂದಿನ ಭವಿಷ್ಯ ತುಂಬಾ ಸಮಸ್ಯೆಯಲ್ಲಿದ್ದಾನ. ಅವನು ತುಂಬಾ ಬಡವ. ಅವನನ್ನು ಕಾಪಾಡುವ ಹೊಣೆ ಇಡೀ ಊರಿನದೇ ಇದೆ. ಈ ದೇವಸ್ಥಾನದಲ್ಲಿ ನಾವು ತುಂಬಾ ಪರಿಶ್ರಮ ಪಟ್ಟು ಕಷ್ಟಪಟ್ಟು ಪ್ರತಿಯೊಬ್ಬರು ಮನೆವಾರ ಪಟ್ಟಿ ಹಾಕೊಂಡು ಒಂದು ವ್ಯವಸ್ಥೆ ಮಾಡಿ ನಾವು ಊರಿನ ಒಂದು ಕಳಸಾರೋಹಣ ಮಾಡುವ ವ್ಯವಸ್ಥೆಯಲ್ಲಿದ್ವಿ. ಆದರೆ ಯಾವುದೇ ಒಂದು ದುರಾಡಳಿತದಿಂದ ಈ ಒಂದು ಕ್ರೇನ್ ನ ಒಂದು ದುಸ್ಸಾಹಸದಿಂದ ನಮ್ಮ ಒಂದು ಮಗನ ಒಂದು ಸಾವಿನ ಸಮಸ್ಯೆಯಿಂದ ನಾವೆಲ್ಲರೂ ಸಿಲುಕಿ ತುಂಬಾ ಕಂಗಾಲಾಗಿ ಬಿಟ್ಟಿದ್ದೇವೆ. ಇದಕ್ಕೆ ಏನಾದರೂ ಆ ಬಡ ಕುಟುಂಬಕ್ಕೆ ಒಂದು ಪರಿಹಾರ ಕೊಡಿಸುವ ಒಂದು ನೀವು ಬಲವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಬೇಕಂತ ನಾವು ಒಂದು ಒಳ್ಳೆ ಸಲಹೆಯನ್ನು ಕೇಳ್ತೇನೆ ತಮ್ಮಲ್ಲಿ. ನೀವು ಇದ್ರಿ? ನಾವೇನಿದ್ದಲ್ರಿ, ನಾವು ಬಂದು ಎಲ್ಲ ಮನಿ ಎಲ್ಲ ನೋಡಿದ್ರಿ. ನಾವು ಪಾಪ ಬಹಳ ತ್ರಾಸಿಂದ ಅವರ ಕುಟುಂಬವನ್ನು ಬಹಳ ಇದನ್ನ ಒಂದು ಅಭಿಮಾನಿಯಿಂದ ಬಹಳ ಹುಡುಗರು, ಸಣ್ಣ ಹುಡುಗರು ಅದಾವು, ಬಹಳ ಘಟನೆ ಇದ್ದ ನಡೀತಾ ಇದ್ರಿ. ಅಲ್ಲ, ಈಗ ದೇವಸ್ಥಾನದ್ದು ಕಳಸಾರೋಹಣದ ಮುಂದೆ ಏನು ವಿಚಾರ ಮಾಡ್ತೀರಿ? ಮತ್ತೇನಾರ ಹೆಂಗ? ಇಡೀ ಊರಿನವರೆಲ್ಲ ಕೂಡಿಕೊಂಡು ಒಂದ್ ದಿವಸ ನಾವೆಲ್ಲ ಮಾತಾಡ್ಕೊಂಡು ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಲೇಬೇಕು. ಅನಿವಾರ್ಯ ಪ್ರಸಂಗ ಈಗ ಹೀಗಾಗ್ಬಿಟ್ಟಿದೆ. ಇದಕ್ಕೆಲ್ಲ ಪರಿಹಾರ ಒಂದು ಸಿಕ್ಕ ನಂತರ ಒಂದು ಏನೋ ವ್ಯವಸ್ಥೆ ಮಾಡ್ಕೊಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.